ಪುನೀತ್ ರಾಜ್ಕುಮಾರ್ ಎಲ್ಲರನ್ನ ಅಗಲಿ 4 ವರ್ಷಗಳೇ ಕಳೆದಿದೆ. ಆದರೆ ಅಪ್ಪು ಎಲ್ಲರ ಮನದಲ್ಲಿ ಹಾಗೆ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆ ಹಿನ್ನೆಲೆ ಸ್ಮಾರಕಕ್ಕೆ ಹೂಗಳಿಂದ ಅಲಂಕಾರ ಮಾಡಲಾಗಿದ್ದು, ದೂರ ದೂರುಗಳಿಂದ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ. ರಾಜ್ ಕುಟುಂಬಸ್ಥರು ಕೂಡ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕರುನಾಡಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಧನರಾಗಿ 4 ವರ್ಷ ಕಳೆದಿದ್ದು, ಭೌತಿಕವಾಗಿ ನಮ್ಮೊಂದಿಗೆ ಇರ್ತಿದ್ರು ಅಪ್ಪು ಅಭಿಮಾನಿಗಳ ಮನದಲ್ಲಿ ಅಮರರಾಗಿದ್ದಾರೆ. ಇಂದು ಅಕ್ಟೋಬರ್ 29 4ನೇ ಪುಣ್ಯ ಸ್ಮರಣೆ ಪ್ರಯುಕ್ತ ಅಪ್ಪು ಸಮಾಧಿಗೆ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ. ಸತತ ಬೆಳಗಿನಿಂದಲೇ ಅಭಿಮಾನಿಗಳು ಆಗಮಿಸಿದ್ದು ಅಪ್ಪುವನ್ನ ಸ್ಮರಿಸ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಸದಸ್ಯರು ಕೂಡ ಆಗಮಿಸಿ ಪೂಜೆ ಸಲ್ಲಿಸಿದ್ದಾರೆ. ಅಪ್ಪು ಪುಣ್ಯ ಸ್ಮರಣೆ ಹಿನ್ನೆಲೆ ಕಂಠೀರವ ಸ್ಟುಡಿಯೋ ಬಳಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಸ್ಮಾರಕಕ್ಕೆ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ. ದೂರ ದೂರಿಂದ ಅಭಿಮಾನಿಗಳು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದು, ಪುನೀತ್ ಸ್ಮಾರಕಕ್ಕೆ ನಮಿಸ್ತಾ ಇದ್ದಾರೆ. 2021 ಅಕ್ಟೋಬರ್ 29ರಂದು ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ನಿಧನರಾದರು. ಇದು ಕರುನಾಡಿಗೆ ದೊಡ್ಡ ಆಘಾತ ಆಗಿತ್ತು. ಮನೆ ಮಗನನ್ನೇ ಕಳೆದುಕೊಂಡಂತೆ ಜನರು ಕಣ್ಣೀರು ಹಾಕಿದ ದಿನವನ್ನ ಅಭಿಮಾನಿಗಳಿಗೆ ಇನ್ನೂ ಮರೆಯಲು ಆಗ್ತಿಲ್ಲ. 2021 ಅಕ್ಟೋಬರ್ 21ರಂದು ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇದು ಕರುನಾಡಿಗೆ ದೊಡ್ಡ ಆಘಾತ ಆಗಿದ್ದು, ಮನೆ ಮಗನನ್ನೇ ಕಳೆದುಕೊಂಡಂತೆ ಜನರು ಕಣ್ಣೀರು ಹಾಕಿದ ದಿನವನ್ನು ಅಭಿಮಾನಿಗಳಿಗೆ ಏನು ಮರೆಯಲು ಸಾಧ್ಯವಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಕಿರಿಯ ಪುತ್ರನಾಗಿದ್ದ ಪುನೀತ್ ರಾಜ್ಕುಮಾರ್ ಮನೆಯವರ ಅಚ್ಚುಮೆಚ್ಚಿನ ಅಪ್ಪುವಾಗಿದ್ರು. ಪ್ರೀತಿಯ ಮನೆ ಮಗನನ್ನ ಕಳೆದುಕೊಂಡ ಕುಟುಂಬ ಈಗಲೂ ಕಣ್ಣೀರು ಹಾಕ್ತಿದೆ. ಅಪ್ಪು ಕಣ್ಮರೆಯಾಗಿ 4 ವರ್ಷ ಕಳೆದಿದ್ದು, ನಮ್ಮೊಂದಿಗೆ ಇದ್ದಾರೆ ಎನ್ನುವ ಭಾವ ಕುಟುಂಬಸ್ಥರಲ್ಲಿದೆ. ಇಂದು ಬೆಳಗ್ಗೆ 10 ಗಂಟೆ ವೇಳೆಗೆ ದೊಡ್ಡಮನೆ ಕುಟುಂಬಸ್ಥರು ಅಪ್ಪು ಸ್ಮಾರಕಕ್ಕೆ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಜೊತೆ ಇಲ್ಲದಿದ್ರು ಅವರು ಮಾಡಿದ ಸಾಮಾಜಿಕ ಕೆಲಸ, ಜನಸೇವೆಗಳು ಜೀವಂತ ಆಗಿದೆ. ಒಂದು ಕೈಯಲ್ಲಿ ಕೊಟ್ಟಿದ್ದು ಮತ್ತೊಂದು ಕೈಗೆ ಗೊತ್ತಾಗಬಾರದು ಎಂಬ ತತ್ವ ನಂಬಿದ್ದ ಅಪ್ಪು ಅನೇಕ ಸಾಮಾಜಿಕ ಕೆಲಸಗಳನ್ನ ಮಾಡಿದ್ದು, ಇವುಗಳನ್ನ ಇಂದಿಗೂ ಜನರು ನೆನಪಿಸಿಕೊಳ್ತಾರೆ. ಅಪ್ಪು ಅವರ 4ನೇ ಪುಣ್ಯ ಸ್ಮರಣೆ ಹಿನ್ನೆಲೆ ಕಂಠೀರವ ಸ್ಟುಡಿಯೋ ಬಳಿ ಇರುವ ಸ್ಮಾರಕದಲ್ಲಿ ಅನ್ನದಾನ, ರಕ್ತದಾನ, ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಗ್ತಾ ಇದೆ. ಇಂದು ಇಡೀ ದಿನ ಅಭಿಮಾನಿಗಳಿಗಾಗಿ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ.